ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬಂದಿರೋದು ಎಲ್ಲಿ ಅಂದರೆ ರಾಮನಗರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ರಾಮದೇವರು ಬೆಟ್ಟಕ್ಕೆ. ನೋಡಿ, ಶ್ರೀರಾಮನಿಗೆ ಪಟ್ಟಾಭಿಷೇಕ ಜಾಗ ಇದು. ಸೊ ಅಲ್ಲಿ ನಿಮಗೆ ಮೆಟ್ಲಿಂಗ್ಗಳು ಕಾಣ್ತಾ ಇದ್ದಾವಲ್ಲ, ಈ ಮೆಟ್ಲಿಂಗ್ಗಳನ್ನ ಹತ್ಕೊಂಡು ಹೋಗಬೇಕು. ಬನ್ನಿ, ಇಲ್ಲಿ ಜಾಗ ನೋಡ್ತಾ ಇದ್ದೀರಲ್ಲ, ಇದು ಶ್ರೀರಾಮನಿಗೆ ಮೊದಲೇ ದಾರಿ ಆಗಿರುತ್ತೆ. ಈ ದಾರಿ ಇವಾಗ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಆ ರೀತಿ ಅವರ ವಿಗ್ರಹನ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಈ ಜಾಗವೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿದ್ದಂಥ ಜಾಗ. ಇದು ಬಂದು ಪಟ್ಟಾಭಿರಾಮ ಅಂತ ಹೇಳಿ ಏಕಶಿಲಾಮೂರ್ತಿ. ಒಂದೇ ಶಿಲೆಯಲ್ಲೇ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರು. ಈ ವಿಗ್ರಹನ ಬಂದು ಸುಗ್ರೀವ ಮಹಾರಾಜರು ಪ್ರತಿಷ್ಠಾಪನೆ ಮಾಡೋದು. ರಾಮದೇವರಿಗೆ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ, ವನವಾಸ ಎಲ್ಲ ಆದ್ಮೇಲೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದಾಗ ಈ ವಿಗ್ರಹನ ಕೆತ್ತಿಸ್ಕೊಂಡು ಕಿಷ್ಕಿಂಧೆಗೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಬೇಕಂತ ಇದೇ ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಸುಖಾಸುರ ಅನ್ನೋ ರಾಕ್ಷಸ ಅವ್ರ ಮೇಲೆ ದಾಳಿ ಮಾಡಿದಾಗ ಅವರು ಈ ವಿಗ್ರಹನ ಇಲ್ಲಿಟ್ಟು ಅವ್ರನ್ನ ಸಂಹಾರ ಮಾಡಿ ಬಂದು ವಿಗ್ರಹನ ಎತ್ಕೊಂಡಾಗ ವಿಗ್ರಹ ಮೇಲ್ಗಡೆ ಬರೋದಿಲ್ಲ. ಆಗ ಒಂದು ಆಕಾಶವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬಾ ಪ್ರಶಾಂತವಾಗಿದೆ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ. ಅವಾಗ್ಲಿಂದ ರಾಮ ಇಲ್ಲೇ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಮತ್ತೆ ರಾಮನಗರ ಅಂತ ಒಂದು ಹೆಸರು ಇದರಿಂದನೇ ಬಂದಿರೋದು, ಅಂದ್ರೆ ಇವರಿಂದನೇ ಬಂದಿರೋದು. ರಾಮನಗರಕ್ಕೆ ಹೆಸರು ಅಂದ್ರೆ ಈ ದೇವಸ್ಥಾನದಿಂದನೇ ಬಂದಿರೋದು. ಮತ್ತೆ ಎದುರುಗಡೆ ಕಲ್ಯಾಣಿ ನೋಡಿದ್ರೆ ರಾಮತೀರ್ಥ ಅಂತ ಹೇಳಿ. ಸೀತಾಮಾತೆ ವನವಾಸಕ್ಕೆ ಜಾಗಕ್ಕೆ ಬಂದಾಗ ಕುಡಿಯೋಕೆ, ಸ್ನಾನ ಮಾಡಕ್ಕೆ ನೀರೆಲ್ಲೂ ಸಿಗದೇ ಇದ್ದಾಗ ರಾಮದೇವರು ಸ್ವತಃ ಬಾಣ ಬಿಟ್ಟು ಬರ್ತಿರುವಂತಹ ನೀರು. ಇದೆಷ್ಟು ಆಳ ಇದೆ ಅಂತ ಇದುವರೆಗೂ ಯಾರು ಕಂಡಿಡಿದವರಿದೆ. ಎಷ್ಟೇ ವರ್ಷ ಮಳೆ ಬರದೇ ಇದ್ರು ನೀರು ಬತ್ತಲ್ಲ ಹಾಗೆ ಇರುತ್ತೆ. ಇಲ್ಲಿ ಬಂದು ಉದ್ದುದ ಶಿಲೆಗಳು ಕಾಣಿಸ್ತಿರೋದು ಸಪ್ತಋಷಿಗಳು ಅಂತ 7 ಜನ ಋಷಿಗಳು ಬಂದು ಈ ಕೊಳದಲ್ಲಿ ಸ್ನಾನ ಮಾಡಿ ತಪಸ್ ಮಾಡಿ ಶಿಲೆಯಾಗಿದ್ದಾರೆ. ಪ್ರತಿದಿನಾನು ರಾಮದೇವರಿಗೆ ಇವರು ಬಂದು ಪೂಜೆ ಮಾಡ್ತಿದ್ದಾರೆ ಅಂತ ಒಂದು ಪ್ರತಿ. ಇಲ್ಲಿ ಕೆಳಗಡೆ ಒಂದು 200 ಮೀಟರ್ ಹೋದ್ರೆ ಕೋಟೆ ಆಂಜನೇಯ ಅಂತ ಸಿಗುತ್ತೆ. ಕೋಟೆ ಆಂಜನೇಯ ಬಂದು ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಕೆಂಪೇಗೌಡರು ಕಾಲದಲ್ಲಿ. ಸಪ್ತಋಷಿಗಳು ಅಂದ್ರೆ ಇವಾಗ ಕೆಂಪೇಗೌಡರು ಓಡಾಡೋ ಜಾಗಗಳಿದಾವೆ ಇವೆಲ್ಲ. ಮತ್ತೆ ಈ ಜಾಗದಿಂದಾನೇ ಇವ್ರಿಗೆ ಕೆಂಪೇಗೌಡರಿಗೆ ಒಂದು ಹೊನಕಂಬಿ ಬೆಟ್ಟ ಅಂತಿದೆ. ಕೆಂಪೇಗೌಡರಿಗೆ ಒಂದು 10 ಕೊಪ್ಪರಿಕೆಯಷ್ಟು ಹಣ ಸಿಕ್ಕಿದೆ ಅಂದ್ಬಿಟ್ಟು ಪ್ರತೀತಿ ಇದೆ. ಆ ಸಿಕ್ಕಿರೋ ಹಣದಿಂದಾನೇ ಅವರು ಬೆಂಗಳೂರನ್ನ ಕಟ್ಟಿರೋದು ಅಂತ ಪ್ರತೀತಿ. ಸೊ ಕೋಟಿ ಆಂಜನೇಯ ದೇವಸ್ಥಾನ ಅಂತೆ. ಬನ್ನಿ ಹೋಗೋಣ, ನೋಡೋಣ ಯಾವ ರೀತಿ ಇರುತ್ತೆ, ಆ ದೇವ್ರದ್ದು ಹಿಂದಿನ ರಹಸ್ಯ ಏನು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ ಶ್ರೀ ಕೋಟಿ ಆಂಜನೇಯ ದೇವಸ್ಥಾನ. ಇದನ್ನ ಶ್ರೀ ಸಪ್ತ ಋಷಿಗಳು ಈ ದೇವಸ್ಥಾನವನ್ನು ಸೃಷ್ಟಿ ಮಾಡಿರ್ತಾರೆ. ಈ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪ್ರತಿ ಬಾರಿ ಪೂಜೆಯನ್ನು ಸಹ ಮಾಡ್ತಾ ಇರ್ತಾರಂತೆ. ಮತ್ತು ಇನ್ನೊಂದು ವಿಶೇಷ ಏನಂತ ಅಂದರೆ, ಕೆಂಪೇಗೌಡರು ಓಡಾಡುವಂಥ ಜಾಗ ಅಂತೆ ಇದು. ಆವಾಗ ಈ ದೇವಸ್ಥಾನದ ಹತ್ರ ಕೆಂಪೇಗೌಡರಿಗೆ ಬಂಗಾರ ಸಿಕ್ಕಿತ್ತಂತೆ. ಆ ರೀತಿ ಬಂಗಾರ ಸಿಕ್ಕಿ ಈ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ. ನೋಡಿ ಯಾವ ರೀತಿ ಇದೆ ದೇವಸ್ಥಾನ.